ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಫೆಬ್ರವರಿ 15 ಭಾನುವಾರದ ದಿನ ಮಹಾಶಿವರಾತ್ರಿ ಹಬ್ಬವಿದೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನ ಆರಾಧಿಸುವ ವಿಶೇಷ ಪರ್ವದಿನವೇ ಈ ಮಹಾಶಿವರಾತ್ರಿಯಾಗಿದೆ. ಈ ಬಾರಿಯ ಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನ ಮಾಡಬೇಕು, ಶಿವನಿಗೆ ಹೇಗೆ ಯಾವ ಪದಾರ್ಥಗಳಿಂದ ಅಭಿಷೇಕವನ್ನ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ, ಶಿವನ ಅನುಗ್ರಹಕ್ಕೆ ಈ ದಿನ ಪಾಲಿಸಬೇಕಾದ ನಿಯಮಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮಹಾಶಿವರಾತ್ರಿಯನ್ನ ಆಚರಿಸಲು ಅನೇಕ ಕಾರಣಗಳಿವೆ. ಶಿವರಾತ್ರಿಯನ್ನ ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ದೇವಿ ಮದುವೆಯಾದ ಶುಭ ದಿನ ಎಂದು ಹೇಳಲಾಗುತ್ತದೆ. ಮಾಘಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನ ವರಿಸಿದ್ದನಂತೆ. ಹೀಗಾಗಿ ಅಂದು ರಾತ್ರಿ ಸಮಯದಲ್ಲಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವ ಮೂಲಕ ಗಿರಿಜಾ ಕಲ್ಯಾಣವನ್ನ ದರ್ಶಿಸಿ ಶಿವ ಪಾರ್ವತಿಯರನ್ನು ಪೂಜಿಸಿದ್ದರಂತೆ. ಸಾಮಾನ್ಯವಾಗಿ ದೇವತೆಗಳಿಗೆ ಪೂಜೆಗೆ ರಾತ್ರಿ ಸೂಕ್ತ ಸಮಯವಲ್ಲ. ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆ ಪಡೆಯಬೇಕೆಂದರೆ ರಾತ್ರಿಯೇ ಪೂಜೆ ಮಾಡಬೇಕಂತೆ. ರಾತ್ರಿ ಸಮಯದಲ್ಲಿ ಯಾರು ಶಿವರಾತ್ರಿಯ ದಿನ ಶಿವನನ್ನ ಪೂಜಿಸುತ್ತಾರೋ ಅವರ ಸಕಲ ಪಾಪಗಳು ನಶಿಸಿ ಹೋಗುತ್ತದೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ. ಮಹಾಶಿವರಾತ್ರಿಯ ದಿನದಂದು ಶಿವನ ಶಕ್ತಿ, ಪರಿವಾರಗಳು ಮತ್ತು ಭೂತಗಣಗಳು ಸಂಚಾರ ಮಾಡುವುದರಿಂದ ಇವರ ಪೂಜೆಗೆ ಪುನಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಮಹಾಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದ್ದು, ಮದುವೆಯಾದ ಸ್ತ್ರೀಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮದುವೆ ಆಗದೇ ಇದ್ದವರು ಶಿವನಂತ ಪತಿ ಸಿಗಲಿ ಎಂದು ಬೇಡಿಕೊಳ್ಳಬೇಕು. ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ, ಧಾತುರ, ಕಮಲ, ತುಂಬೆ, ಕೆಂಪು ದಾಸವಾಳ ಇವುಗಳನ್ನ ಅರ್ಪಿಸಿ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲಗಳು ಹಾಗೂ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ. ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಗರಿಕೆ ನೀರಿನಿಂದ ಅಭಿಷೇಕ ಮಾಡಿದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಕಳೆದುಕೊಂಡ ಹಣ, ಆಸ್ತಿ ಮರಳಿ ಬರುತ್ತದೆ. ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಕಲವೂ ಪ್ರಾಪ್ತಿಯಾಗುತ್ತದೆ. ಶಿವಾಭಿಷೇಕ ಮಾಡುವಾಗ ಯಾವ ಕೋರಿಕೆಯನ್ನ ಕೇಳಿಕೊಳ್ಳುತ್ತೀರೋ ಆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತದೆ. ಶಿವರಾತ್ರಿಯ ದಿನ ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ, ಉತ್ತಮ ಆರೋಗ್ಯ, ಇರುವ ಸಂಪತ್ತು ಕೂಡ ಮತ್ತಷ್ಟು ವೃದ್ಧಿಯಾಗುತ್ತದೆ. ಕೋರಿಕೆಗಳು ಬೇಗನೆ ನೆರವೇರುತ್ತದೆ. ಸಕ್ಕರೆಯಿಂದ ಶಿವನಿಗೆ ಈ ದಿನ ಅಭಿಷೇಕ ಮಾಡಿದರೆ ಸರ್ವ ವಿಧವಾದ ಸಂಕಷ್ಟಗಳು ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬಿಲ್ವದಳಗಳನ್ನ ನೆನೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ಅನೇಕ ಪುಣ್ಯ ಫಲ ಲಭಿಸುತ್ತದೆ. ಗೊಂದಲ ದೂರವಾಗಿ ಕೆಲಸ ಕಾರ್ಯದಲ್ಲಿ ಗೆಲುವು ಸಿಗುತ್ತದೆ. ಹೂಗಳನ್ನು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಭೂಲಾಭ ಉಂಟಾಗುತ್ತದೆ. ಆದ್ದರಿಂದ ವಿವಿಧ ಪುಷ್ಪಗಳನ್ನು ನೀರಿನಲ್ಲಿ ಹಾಕಿ ಶಿವಲಿಂಗಕ್ಕೆ ಮರೆಯದೆ ಅಭಿಷೇಕವನ್ನ ಮಾಡಿ. ವಿಭೂತಿಯಿಂದ ಅಭಿಷೇಕ ಮಾಡಿದರೆ ಸರ್ವ ವಿಧದ ಪಾಪಗಳು ನಾಶವಾಗುತ್ತದೆ. ವಿಭೂತಿ ನೀರಿನಿಂದ ಅಭಿಷೇಕ ಆದ ಮೇಲೆ ಆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಜನ್ಮ ಜನ್ಮಗಳ ಪಾಪ ಕಳೆದು ಶಿವನೇ ನಿಮ್ಮ ಜೊತೆ ಸದಾ ಇರುತ್ತಾನೆ. ನೀರಿನಿಂದ ಅಭಿಷೇಕ ಮಾಡಿದರೆ ಕಳೆದುಕೊಂಡದ್ದನ್ನ ಮರಳಿ ಪಡೆಯಬಹುದು. ಹಣ, ಆಸ್ತಿ, ಭೂಮಿ, ಗೌರವ ಮತ್ತೆ ಮರಳಿ ಸಿಗುತ್ತದೆ. ಅನ್ನದಿಂದ ಅಭಿಷೇಕ ಮಾಡಿದರೆ ಉತ್ತಮ ಆಯಸ್ಸು, ಆರೋಗ್ಯ ಪಡೆದು ನಂತರ ಮೋಕ್ಷವನ್ನ ಕೂಡ ಪಡೆಯಬಹುದು. ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅಪಮೃತ್ಯ ದೋಷಗಳು ನಿವಾರಣೆಯಾಗುತ್ತದೆ. ಪದೇ ಪದೇ ಅಪಘಾತ, ಪೆಟ್ಟು ಬೀಳುತ್ತಿದ್ದರೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡಿ. ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಸದ್ಗುಣಗಳನ್ನು ಪಡೆಯಬಹುದು. ಸಮಾಜದಲ್ಲಿ ಉತ್ತಮ ಕೀರ್ತಿ, ಗೌರವ ಲಭಿಸುತ್ತದೆ. ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಕಳೆದು ಹೋಗುತ್ತದೆ. ಗಂಗೆಯ ಕೃಪೆ ಜೊತೆಗೆ ಶಿವನು ಬೇಗನೆ ಒಲಿಯುತ್ತಾನೆ. ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು?
ಮನೆಗೆ ಹತ್ತಿರವಿರುವ ಶಿವನ ದೇಗುಲಕ್ಕೆ ತೆರಳಿ ಅಲ್ಲಿ ನಡೆಯುವ ಶಿವಾಭಿಷೇಕದ ದರ್ಶನ ಮಾಡುತ್ತಾ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳಬೇಕು. ಸಾಕ್ಷಾತ್ ಶಿವನೇ ನಿಮ್ಮ ಕಷ್ಟಗಳನ್ನು ಕಳೆಯಲು ಭೂಮಿಗೆ ಬಂದಿದ್ದಾನೆ ಎಂದು ಭಾವಿಸುತ್ತಾ ಅಭಿಷೇಕ ನೋಡುತ್ತಾ ನಿಮ್ಮ ಕಷ್ಟಗಳನ್ನು ಶಿವನೊಂದಿಗೆ ಹೇಳಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಶಿವನೊಂದಿಗೆ ಮಾತನಾಡಿದ ಮನೋಲ್ಲಾಸ ಉಂಟಾಗುತ್ತದೆ. ಮಹಾಶಿವರಾತ್ರಿಯ ದಿನ ಭಕ್ತಿಯಿಂದ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನ ಅರ್ಪಿಸಿದರೆ ಶಿವನ ಅಖಂಡ ಕೃಪೆ ಪ್ರಾಪ್ತಿಯಾಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಸ್ನಾನ ಆದ ತಕ್ಷಣ ಹಣೆಗೆ ವಿಭೂತಿ ಇಟ್ಟು ಶಿವನ ಹೆಸರನ್ನು ಹೇಳುತ್ತಾ ದಿನ ಆರಂಭಿಸಬೇಕು. ಹಣೆಗೆ ವಿಭೂತಿ ಇಡದೆ ಶಿವ ಪೂಜೆ ಮಾಡುವುದು ಯಾವುದೇ ಫಲ ನೀಡುವುದಿಲ್ಲ. ಮಹಾಶಿವರಾತ್ರಿಯ ದಿನ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಮರೆಯದೆ ಸಕಲ ದಾರಿದ್ರ್ಯ ನಾಶಕ್ಕಾಗಿ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನ ಕೇಳಿ. ಇದರಿಂದ ನಿಮಗಿರುವ ಎಲ್ಲ ದಾರಿದ್ರ್ಯ ನಶಿಸಿ ಅದೃಷ್ಟ ಕೂಡಿ ಬರುತ್ತದೆ. ಮಹಾಶಿವರಾತ್ರಿ ದಿನದಂದು ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಕೋಟಿ ಪುಣ್ಯ ಫಲ ಲಭಿಸುತ್ತದೆ ಎಂದು ಶಿವಪುರಾಣದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಆದಷ್ಟು ಶಿವಲಿಂಗಕ್ಕೆ ಪೂಜಿಸಲು ಪ್ರಯತ್ನ ಮಾಡಿ. ಮಹಾಶಿವರಾತ್ರಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಮುಂದಿನ ವಿಡಿಯೋದಲ್ಲಿ ಶಿವ ಪೂಜೆಗೆ ಶುಭ ಸಮಯ ಮತ್ತು ನಿಯಮಗಳನ್ನ ತಿಳಿಸಿಕೊಡುತ್ತೇವೆ. ತಪ್ಪದೆ ಕಾವ್ಯಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ತಮ್ಮೆಲ್ರಿಗೂ ಧನ್ಯವಾದಗಳು.